ನಾನು ನನ್ನ ಮಗನ ಮದುವೆಗೆ ಆಹ್ವಾನ ಪತ್ರಿಕೆ ಕೊಡೋಕ್ಕೆ ಸುದೀಪ್ ಮನೆಗೆ ಹೋದರೆ ಅದಕ್ಕೆ ಉಪ್ಪು ಖಾರ ಹಾಕಿ ಅದಕ್ಕಿನ್ನೇನೋ ಕತೆ ಕಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸ್ತಿರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ವಾ? ಹಾಂ, ಒಬ್ಬ ದೊಡ್ಡ ನಟ, ಕರ್ನಾಟಕದ ಒಬ್ಬ ದೊಡ್ಡ ನಟ, ಒಂದು ದೊಡ್ಡ ಶೋ, ದೊಡ್ಡ ಚಾನಲ್, ಅದರಲ್ಲಿ ಯಾರು ಮಾತು ಕೇಳ್ತಾರೆ ಅವರು? ಹಾಂ, ಯಾವುದೋ ಮ್ಯಾಚ್ ಫಿಕ್ಸ್ ಮಾಡೋಕ್ಕೆ ಹೋಗ್ತಾರ ಮಧ್ಯರಾತ್ರಿ? ನಾನು ಹೋಗಿರೋದು 6 ಗಂಟೆಯಲ್ಲಿ ಅವ್ರ ಮನೆಗೆ ಇನ್ವಿಟೇಷನ್ ಕೊಡೋಕ್ಕೆ ಹೋದರೆ ಮಧ್ಯರಾತ್ರಿಲಿ ಹೋಗಿದ್ರಂತೆ ನಾರಾಯಣಗೌಡರು. ಎಂಥ ಸಮಾಜಕ್ಕೆ ಎಂಥ ಸಂದೇಶ ಕೊಡ್ತೀರಿ ನೀವು? ಹಾಂ, ಎಂಥ ಸಂದೇಶ ಕೊಡ್ತೀರಿ ನೀವು? ಉಪದೇಶ ಮಾಡ್ತೀರಿ ನೀವು? ನನ್ನ ಮಗನ ಮದುವೆಯ ಆಹ್ವಾನ ಪತ್ರಿಕೆಯನ್ನು 2 ತಿಂಗಳಿಂದ ಕೊಡ್ತಾ ಇದ್ದೀನಿ ನಾನು. ನನ್ನ ನಾಡಿನ ಎಲ್ಲ ಕ್ಷೇತ್ರದ ಗಣ್ಯರಿಗೆ ಆಹ್ವಾನ ಪತ್ರಿಕೆ ದಿನನಿತ್ಯ ಕೊಡ್ತಾ ಇದ್ದೀನಿ. ಅದರ ಫೋಟೋಗಳನ್ನು ದಿನನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಹಾಗೆ ಸುದೀಪ್ ಮನೆಗೆ ಹೋಗಿ ಇನ್ವಿಟೇಷನ್ ಕೊಡೋಕ್ಕೆ ಹೋದರೆ ಅದಕ್ಕೆ ಇನ್ನೇನೋ ಕತೆ ಕಟ್ಟಿ ಸಮಾಜಕ್ಕೆ, ಜನರಿಗೆ ಇನ್ನೇನೋ ಕೆಟ್ಟ ತಪ್ಪ ಸಂದೇಶ ಕೊಡ್ತಿರಲ್ಲ. ಯಾರ್ರೀ ನೀವೆಲ್ಲ? ಹಾಂ, ನೀವೆಲ್ಲ ಪರಪ್ ನಗರ ಜೈಲಲ್ಲಿ ಇರಬೇಕಾಗಿತ್ತು, ಕ್ರಿಮಿನಲ್ಗಳು ನೀವು. ನಮ್ಮ ಜನನ ಹಾಗೆ ಇದ್ದಾರೆ, ಜನ ಮಾಡಲೋ ಜಾತ್ರೆ ಮಾಡಲೋ ಅಂತೇಳಿ. ಇಂಥ ಕ್ರಿಮಿನಲ್ಗಳನ್ನೆಲ್ಲ ಬೆಳೆಸ್ಬೇಡ್ರಿ. ಇವ್ರು ನಾಳೆ ನಿಮಗೂ ಮಾರಕ, ಈ ನಾಡಿಗೂ ಮಾರಕ ಇವರು. ಇಂಥ ಪಾಪಿಗಳನ್ನೆಲ್ಲ ಬೆಳೆಸಕ್ಕೆ ಹೋಗಬೇಡಿ ನೀವೆಲ್ಲ, ಗೊತ್ತಾಯ್ತಾ? ಸಮಾಜಕ್ಕೆ ಇವರಿಂದ ಏನು ಒಳ್ಳೇದಂತೂ ಆಗೋದಿಲ್ಲ. ಸಮಾಜ ಪಾತಕಿಗಳು, ಘಾತಕರು ಇವರೆಲ್ಲ. ಹಾಗಾಗಿ ಇಂಥ ಪೊಳ್ಳು ಸ್ಟೇಟ್ಮೆಂಟ್ಗಳನ್ನು ನೋಡಿ ಅವ್ರಿಗೆ ಇನ್ನೊಂದಷ್ಟು ಹೆಚ್ಚು ನೀವು ಮಹತ್ವ ಕೊಡೋಕ್ಕೆ ಹೋಗಬೇಡಿ, ಗೊತ್ತಾಯ್ತಾ? ಇಂಥವ್ರನ್ನ ಯಾರನ್ನಾದ್ರೂ ಬೆಂಬಲಿಸ್ತಾರೆ ಅಂದರೆ ನೀವು ಅಂಥ ಮನಸ್ಥಿತಿ ಇದ್ದರೆ ಮಾತ್ರ ಅಂಥವ್ರನ್ನ ಬೆಂಬಲಿಸೋಕ್ಕಾಗೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ನನ್ನ ನಾಡಿನ ಜನರಿಗೆ ಹೇಳ್ತಾ ಇದ್ದೀನಿ, ಕನ್ನಡಿಗರಿಗೆ ಹೇಳ್ತಾ ಇದ್ದೀನಿ, ಸುದೀಪು ಈ ನಾಡು ಕಂಡಂಥ ಒಬ್ಬ ಅದ್ಭುತವಾದ ನಟ. ಅವನದೇ ಆದಂಥ ಒಂದು ದೊಡ್ಡ ಹೆಸರಿದೆ ಕರ್ನಾಟಕದಲ್ಲಿ. ಇವತ್ತು ಕಲರ್ಸ್ ಕನ್ನಡದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಬರ್ತವೆ, ದೊಡ್ಡ ಶೋ. ಇವತ್ತು ಬಿಗ್ ಬಾಸ್ ಅನ್ನೋದು ಬಹುತೇಕರಿಗೆ, ನೆಲದ ಮಕ್ಕಳಿಗೆ ತನ್ನ ಪ್ರತಿಭೆಯನ್ನು ತೋರಿಸ್ಕೊಳ್ಳಿಕ್ಕೆ ಒಂದು ದೊಡ್ಡ ವೇದಿಕೆ. ಅದನ್ನು ಇನ್ನೇನೋ ದೊಡ್ಡದಾಗಿ ಬಿಂಬಿಸೋಕ್ಕೆ ಹೋಗಬೇಡಿ, ಗೊತ್ತಾಯ್ತಾ? ಯಾರ ವ್ಯಕ್ತಿತ್ವವನ್ನು ನಿಮ್ಮಂಥ ಕ್ರಿಮಿನಲ್ಗಳಿಂದ ಕಡಿಮೆ ಆಗುತ್ತೆ, ಕಡಿಮೆ ಮಾಡ್ತೀವಿ ಅಂತ ಹೇಳಿ ನೀವೇನಾರು ಕನಸು ಕಟ್ಕೊಂಡ್ರೆ ಅದು ಮೂರ್ಖರ ಕನಸು ಅಷ್ಟೇ, ಗೊತ್ತಾಯ್ತಾ? ಸುದೀಪ್ ಬೆಳೆದು ನಿಂತಿದ್ದಾರೆ. ನಾರಾಯಣಗೌಡರು 40 ವರ್ಷಗಳ ಕಾಲ ಬೀದಿಲಿ ಹೋರಾಟ ಮಾಡಿ, ನಾರಾಯಣಗೌಡರು ಈ ನೆಲದ ಎಲ್ಲ ಜನರಿಗೆ, ನೆಲದ ಅಷ್ಟೇ ಅಲ್ಲ, ಪಕ್ಕದ ಮಹಾರಾಷ್ಟ್ರ, ಗೋವಾ, ಪಕ್ಕದ ತಮಿಳುನಾಡು, ಆಂಧ್ರ, ದೆಹಲಿಯ ಎಲ್ಲರಿಗೂ ನಾರಾಯಣಗೌಡರು ಏನು ಅಂತ ಗೊತ್ತಿರುವಾಗ ನೀವ್ಯಾರ್ರಿ ನೀವು? ಕಲ್ಲು ಹೊಡಿತಾರೆ, ಎಲ್ಲೋ ಒಂದು ಕಲ್ಲು ಹೊಡೆಯೋ ಕೈ ಇದ್ದರೆ ಸಾವಿರಾರು ಜನ ಚಪ್ಪಾಳೆ ತೊಟ್ಟುವ ಕೈಗಳಿದ್ದಾವೆ. ಯಾರೋ 10 ಜನ ಟೀಕೆ ಮಾಡಿದ್ರೆ ಲಕ್ಷಾಂತರ ಜನ ಜೈಕಾರ ಹಾಕೋರಿರುವಾಗ ನೀವ್ಯಾರ್ರಿ ಕಿತ್ತೋದವ್ರು ನೀವೆಲ್ಲ? ಹಾಂ, ಯಾರ್ರಿ ನೀವೆಲ್ಲ? ಯಾಕ್ರಿ ಇಂಥದ್ದು ಮಾಡ್ತೀರಿ? ಏನಾದ್ರು ಒಳ್ಳೆ ಕೆಲಸ ಮಾಡಿರಿ, ಇಂಥದ್ದೆಲ್ಲ ಬಿಟ್ಬಿಡಿ. ಹಾಂ, ಯಾವುದ್ಯಾವುದಕ್ಕೂ ಏನೇನೋ ಕತೆ ಕಟ್ಟೋದಿದೆಯಲ್ಲ, ಕತೆ ಇತಿಹಾಸ ಬರೆಯೋಕ್ಕೆ ನೀವು ಯಾರೂ ಅಲ್ಲ. ನಿಮ್ಮ ಇತಿಹಾಸಗಳನ್ನ ಕರ್ನಾಟಕದ ಬೆಂಗಳೂರಿನ ಪೊಲೀಸ್ ಸ್ಟೇಷನಲ್ಲಿ ಬರೆದಿಟ್ಟಿದ್ದಾರೆ. ನೀವು ಯಾರಿಗೂ ಉಪದೇಶ ಮಾಡೋಕ್ಕೆ ಹೋಗಬೇಡಿ.